ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಕ್ರಮ ಡಿಸಿ ಕುಮಾರ. ಪಾಂಡುಪುರ ತಾಲೂಕಿನ ಕನಗನಹಳ್ಳಿ ಗ್ರಾಮದ ಬಳಿ 14 ಎಕರೆ ಸರ್ಕಾರಿ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಿಸುವ ಸಂಬಂಧ ಬೇಕು ಬೇಡ ಎಂಬ ಕೂಗು ಎದ್ದಿದ್ದರಿಂದ ಈ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸ್ಥಳ ಪರಿಶೀಲನೆ ನಡೆಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರೊಂದಿಗೆ ತಾಲೂಕಿನ ಸಮಸ್ಯೆಗಳ ಸಂಬಂಧ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಸತ್ಯಸ್ಪರ್ಶ ಕನ್ನಡ ಟಿವಿ ಜೊತೆಗೆ ಮಾತನಾಡಿ, ಜಿಲ್ಲಾಧಿಕಾರಿಗಳು ಕನಗನಹಳ್ಳಿ ಸೋಲಾರ್ ಪ್ಲಾಂಟ್ ಜಾಗವು ಸರ್ಕಾರಿ ಜಾಗವಾಗಿದೆ. ಇಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಿಸಿದರೆ ಸುಮಾರು 7 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಬಹುದಾಗಿದೆ. ಇದರಿಂದ ಕೃಷಿಗೆ ತುಂಬಾ ಅನುಕೂಲವಾಗಲಿದೆ. ಜೊತೆಗೆ ತಾಲೂಕಿನ ಎಂ ಶೆಟ್ಟಹಳ್ಳಿ ಬಳಿ ಇರುವ ಸರ್ಕಾರಿ ಜಾಗದಲ್ಲಿ ಮತ್ತೊಂದು ಸೋಲಾರ್ ಪ್ಲಾಂಟ್ ಘಟಕ ಸ್ಥಾಪಿಸಲು ಕ್ರಮ ವಹಿಸಲಾಗುವುದು ಎಂದರು. ಸಾವಯವ ಕೃಷಿಗೆ ಮೇಲುಕೋಟೆ ಹೋಬಳಿ ಆಯ್ಕೆ. ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯ ಸರ್ಕಾರವು ಪಾಂಡುಪುರ ತಾಲೂಕನ್ನು ಸಾವಯವ ಕೃಷಿಯನ್ನಾಗಿ ಪರಿವರ್ತನೆ ಮಾಡಲು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರಥಮ ಹಂತದಲ್ಲಿ ಪ್ರಾಯೋಗಿಕವಾಗಿ ಮೇಲುಕೋಟೆ ಹೋಬಳಿಯನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು. ಮೇಲುಕೋಟೆ ಹೋಬಳಿಯನ್ನು ಸಾವಯವ ಕೃಷಿಯನ್ನಾಗಿ ಪರಿವರ್ತನೆ ಮಾಡುವ ಮೊದಲ ಹಂತದ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಯಿತು. ಈ ವೇಳೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ರಾಜ್ಯ ಸರ್ಕಾರವು 2026-27ನೇ ಸಾಲಿನ ಬಜೆಟ್ನಲ್ಲಿ ಪಾಂಡುಪುರ ತಾಲೂಕನ್ನು ಸಾವಯವ ಕೃಷಿ ತಾಲೂಕು ಎಂದು ಘೋಷಿಸಿರುವುದು ಕೃಷಿ ಕ್ಷೇತ್ರದ ದೀರ್ಘಕಾಲಿಕ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ. ಈ ಘೋಷಣೆಯಿಂದ ರೈತರ ಆದಾಯ ವೃದ್ಧಿ, ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಪರಿಸರ ಸಮತೋಲನ ಹಾಗೂ ವಿಷ ರಹಿತ ಆಹಾರ ಉತ್ಪಾದನೆಗೆ ಉತ್ತೇಜನ ದೊರೆಯಲಿದೆ. ಈ ನಿಟ್ಟಿನಲ್ಲಿ ಪಾಂಡುಪುರ ತಾಲೂಕನ್ನು ಮಾದರಿ ಸಾವಯವ ಕೃಷಿ ಪ್ರದೇಶವನ್ನಾಗಿ ರೂಪಿಸುವ ಮೂಲಕ ರಾಜ್ಯ ಇತರೆ ಭಾಗಗಳಿಗೆ ಪ್ರೇರಣೆಯಾಗುವಂತೆ ಸಮಗ್ರ ಯೋಜನೆ ಜಾರಿಗೊಳಿಸುವುದು ನಮ್ಮ ಆಶಯವಾಗಿದೆ ಎಂದರು. ರಂಗಮಂದಿರ ನಿರ್ಮಾಣಕ್ಕೆ ಕ್ರಮ. ಪಟ್ಟಣದ ಜನರ ಬಹುದಿನಗಳ ಕನಸಾದ ರಂಗಮಂದಿರ ನಿರ್ಮಾಣಕ್ಕೆ ಸರ್ಕಾರವು ಅನುದಾನ ನೀಡಲು ಒಪ್ಪಿದೆ. ಆದರೆ ಜಾಗದ ಸಮಸ್ಯೆ ಇತ್ತು. ಈಗ ಪಟ್ಟಣದ ರಂಗನಕೊಪ್ಪಲು ಸರ್ವೆ ನಂಬರ್ 13ರಲ್ಲಿ ಜಾಗ ಗುರುತಿಸಲಾಗಿದೆ. ಜಿಲ್ಲಾಧಿಕಾರಿಗಳು ಇದಕ್ಕೆ ಅನುಮತಿ ನೀಡಿದ್ದಾರೆ. ಈಗ ರಂಗಮಂದಿರ ಮತ್ತು ಮತ್ತೊಂದು ಕ್ರೀಡಾಂಗಣ ನಿರ್ಮಿಸುವ ಹಾದಿ ಸುಗಮವಾಗಿದೆ. ಗ್ರಂಥಾಲಯಕ್ಕೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಇಷ್ಟರಲ್ಲಿಯೇ ಜಾಗ ಗುರುತಿಸಿ ಕ್ರಮ ವಹಿಸಲಾಗುವುದು ಎಂದು ಶಾಸಕ ದರ್ಶನ್ ತಿಳಿಸಿದರು. ಕೈಗಾರಿಕೆ ಸ್ಥಾಪನೆಗೆ ಕ್ರಮ. ತಾಲೂಕಿನ ಮಾಣಿಕ್ಯನಹಳ್ಳಿ ಬಳಿ 28 ಎಕರೆ ಸರ್ಕಾರಿ ಜಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಜಾಗದ ಅವಶ್ಯಕತೆ ಇತ್ತು. ಇದಕ್ಕೆ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕಾಮನಾಯಕನಹಳ್ಳಿ ಬಳಿ ಕೆಪಿಟಿಸಿಎಲ್ನಿಂದ ಉಪ ವಿದ್ಯುತ್ ಕೇಂದ್ರ ಸ್ಥಾಪನೆಗೆ ಸರ್ಕಾರಿ ಜಾಗ ನೀಡಲು ಜಿಲ್ಲಾಧಿಕಾರಿಗಳು ಅನುಮೋದನೆ ನೀಡಿದ್ದಾರೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ತಾಲೂಕಿನ ಕಟೇರಿ ಗ್ರಾಮದಲ್ಲಿ ಆಯುಷ್ಯ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಜಾಗ ಮಂಜೂರಾತಿ, ವನಗನಹಳ್ಳಿ ರಸ್ತೆ ಸಮಸ್ಯೆ, ಡಿಂಕಾ ಶೆಟ್ಟಹಳ್ಳಿ ಗೋಮಾಳ ಅಕ್ರಮ ಸಮಸ್ಯೆಗಳನ್ನು ಬಗೆಹರಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಉಪ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ, ತಾಲೂಕು ಪಂಚಾಯಿತಿ ಇಒ ಎಂಎಸ್ ವೀಣಾ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಟಿ ಗೋವಿಂದೇಗೌಡ, ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ, ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಮುಖಂಡರಾದ ಎಂಜಿನಿಯರ್ ರೂಪಾ ಅರಳುಕುಪ್ಪೆ, ವೈಜಿ ರಘು ಇತರರು ಇದ್ದರು. ಬೇಡ ಅಂತ ವಿರೋಧ ಮಾಡಿದ್ರು. ಬಟ್ ಡಿ ಸಿ ಅವರು ಒಂದ್ಸಲ ಬಂದು ನೋಡಿ ಅಂತ ಹೇಳಿದರು. ಬಟ್ ಅಲ್ಲಿ ಆಲ್ರೆಡಿ ಎಲ್ಲ ಏನು ಮಣ್ಣುಗಳನ್ನ ತೆಗೆದು ಗುಂಡಿ ಎಲ್ಲ ಇದೆ, ಆಲ್ರೆಡಿ ಎಕ್ಸ್ಕವೇಷನ್ ಮಾಡಿದ್ದಾರೆ. ಅಲ್ಲೇನು ಗೋಮಾಳ ಅಂದರೆ ದನಗಳಿಗೆ ಮೇಯಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಜಾಗ ಏನಿಲ್ಲ. ಅಲ್ಲಿ ಎಲ್ಲ ಆಲ್ರೆಡಿ ಮಣ್ಣು ತೆಗೆದಿರೋದ್ರಿಂದ ಗುಂಡಿಗಳಿದೆ. ಸೊ ಭಾಳ ಮುಖ್ಯವಾಗಿ ಅದಕ್ಕೆ ಈಗ ಅಲ್ಲಿ 7.2 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಜನರೇಟ್ ಆಗುತ್ತೆ. ಸುತ್ತಮುತ್ತ ಹಳ್ಳಿಯವರಿಗೆ, ಪಂಪ್ಸೆಟ್ಗಳಿಗೆ, ಮನೆಗಳಿಗೆ ನಿರಂತರವಾಗಿ ವಿದ್ಯುತ್ ಸಿಗುತ್ತೆ. ಸೊ ಅದರಿಂದ ಸಾರ್ವಜನಿಕ ಉದ್ದೇಶ ಇರೋದ್ರಿಂದ ಸೂಕ್ತ ಅಂತೇಳಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಈಗ ಅವರು ವಿರೋಧ ಮಾಡಿ ಅದಕ್ಕೆ ಮನೆ ಕೊಟ್ಟಿದ್ರಂತೆ, ಬೇಕು ಅಂತ ಮನೆ ಕೊಟ್ಟಿದ್ದಾರೆ. ಬೇಕು ಅಂತ ಹೇಳಿರೋರು ತುಂಬ ಜನ ಇದ್ದಾರೆ.
ಇದು ಸಾರ್ವಜನಿಕ ಉದ್ದೇಶ ಅಲ್ಲ. ಆಮೇಲೆ ಯಾರು ನೀವು ಹೇಳಿದ್ರೆ ಸಮಸ್ಯೆ ಆಗಿದ್ದ ಬಗ್ಗೆ ಇದೆ. ಈಗ ಯಾರು ಬಡ್ಡಿಯಲ್ಲ ಸಪೋರ್ಟ್ ಅವ್ರ ತಂದೆನೇ ಪರಿ ಕೊಡಾಕಿರ್ಬೇಕಂತ ಅವ್ರಿಗೆ ರೈತಿಂಗ್ ಮೈನಿಂದಲೇ ಓಪನ್ ಕೊಡ್ಬೇಕಂತ ಕೇಸ್ ಬುಕ್ ಮಾಡಿ. ಈಗ ಆಯ್ತು, ನಮಗೆ ಬಂದು ಕಂಪ್ಲೇಂಟ್ ಹೇಳ್ತಾರೆ ನೀರಿಲ್ಲ ಅಂತ ಹೇಳಿ ಮತ್ತೆ ರೈತ ಕೊಡದಾಕಿದ್ದಾರೆ. ನಮ್ಮ ಚಿಕ್ಕಹಳ್ಳಿಯಲ್ಲಿ 5 ದಿವಸ ನೀರು ಬಿಡ್ತಾರೆ. ಏನು ಸರ್ಕಾರಿ ಬೀಡು ಅಂತ ಆಗಿದೆ. ಸರ್ಕಾರಿ ಬೀಡು ಅಂತ ಇದ್ದಾಗ ಸರ್ಕಾರಿ ಬೀಡು ಅಂತ ಆಗಿದೆ. ಮನೆಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ಕಾರಿ ಬೀಡು ಅಂತ ಇದ್ದರೆ ಸರ್ಕಾರಿ ಜಾಗ ಪ್ರೈವೇಟ್ ತಗೊಂಡ್ಬಿಟ್ಟು ಪ್ರೈವೇಟ್ ಮಾಡ್ಕೊಂಡು ಸರ್ಕಾರಿ ಜಾಗ ಅಂದರೆ ಯಾವ ರೀತಿ ಪರಿಹಾರ ಕೊಡಲ್ಲ ಅಂತ ತಗೊಂಡ್ಬಿಟ್ಟು ನಂತರ ಇವ್ರದ್ದು ಸರ್ಕಾರಿ ಬೀಡು ರೆಸ್ಟೋರ್ ಆಯಿತು. ನಂತರ ರೆಸ್ಟೋರ್ ಮಾಡಿದ್ರು. ಈಗ ಅವರು ಪರಿಹಾರ ಕೇಳ್ತಾ ಇದ್ದಾರೆ. ರೈಲ್ವೆ ಅವ್ರಿಗೂ ನಾವು ಲೆಟ್ರ್ ಬರೆದಿದ್ದು, ಇವರು ಮಾತಾಡಿದ್ದಾರೆ. ಈಗ ಅವ್ರೇನು ಹೇಳ್ತಾರೆ, ಅವತ್ತಿನ ಕಾಲದಲ್ಲಿ ಸರ್ಕಾರ ಅಂತ ಕೊಟ್ಟಿದ್ರೆ ನಾವು ಪರಿಹಾರ ಕೊಡೋಕ್ಕೆ ಬರಲ್ಲ ಅಂತ ರೈಲ್ವೆ ಡಿಪಾರ್ಟ್ಮೆಂಟ್. ಇದು ವೆರಿ ಪೆಕ್ಯುಲರ್ ಕೇಸ್ ಇದೆ.